ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಾ ಇದ್ರೆ ಈ ಫುಡ್ಸ್ ಅನ್ನ ನಿಮ್ಮ ಡಯಟ್ ಅಲ್ಲಿ ದಯವಿಟ್ಟು ಅವಾಯ್ಡ್ ಮಾಡಿ. ಒಂದನೇದಾಗಿ ಪಪ್ಪಾಯ ರಾ ಪಪ್ಪಾಯ ಅಥವಾ ರೈಪ್ ಪಪ್ಪಾಯದಲ್ಲಿ ಯೂಟ್ರಸ್ ಅನ್ನು ಕಾಂಟ್ರಾಕ್ಟ್ ಮಾಡ್ತಿರುವ ಒಂದು ಅಂಶ ಜಾಸ್ತಿ ಇರೋದ್ರಿಂದ ನಾವು ಅದನ್ನ ನಿಮ್ಮ ಡಯಟ್ ಅಲ್ಲಿ ಅವಾಯ್ಡ್ ಮಾಡಕ್ಕೆ ಹೇಳ್ತೀವಿ. ಸೊ ಇದು ತಿಂತಿರೋದ್ರಿಂದ ಒಬ್ಬೊಬ್ಬರಿಗೆ ಬ್ಲೀಡಿಂಗ್ ಆಗೋದು, ಸ್ಪಾಟಿಂಗ್ ಆಗೋದು, ಸ್ವಲ್ಪ ಕಾಂಪ್ಲಿಕೇಶನ್ಸ್ ಫಸ್ಟ್ 3 months ಅಲ್ಲಿ ತಗೊಂಡ್ರೆ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೂ ಎರಡನೇದಾಗಿ ಪೈನಾಪಲ್ ಅಲ್ಲೂ ಈ ತರ ಗರ್ಭಕೋಶನ ಕಾಂಟ್ರಾಕ್ಟ್ ಮಾಡೋ ಸಬ್ಸ್ಟೆನ್ಸ್ ಇರೋದ್ರಿಂದ ನಾವು ಇದನ್ನ ಪ್ರೆಗ್ನೆನ್ಸಿಯಲ್ಲಿ ಅವಾಯ್ಡ್ ಮಾಡಕ್ಕೆ ಹೇಳ್ತೀವಿ. ಮೂರನೇದಾಗಿ ಎಳ್ಳು ತಗೊಳ್ತಿರೋದ್ರಿಂದ ಹೀಟ್ ಜಾಸ್ತಿ ಅಂತಾರೆ ಒಬ್ಬೊಬ್ರು, ಬಟ್ ಮೇನ್ ಆಗಿ ಇದು ನ್ಯೂಟ್ರಸ್ ಅನ್ನ ಕಾಂಟ್ರಾಕ್ಷನ್ ಜಾಸ್ತಿ ಮಾಡಿಬಿಟ್ಟು ಬ್ಲೀಡಿಂಗ್ ಆಗುವ ಚಾನ್ಸಸ್ ಇರುತ್ತೆ. ಹಾಗೂ ನಾಲ್ಕನೇದಾಗಿ ಡೇಟ್ಸ್ ಒಬ್ಬೊಬ್ರು ಹೇಳ್ತಾರೆ ತಿನ್ಬೋದು, ತುಂಬಾ ಫೈಬರ್ ಇದೆ, ಚೆನ್ನಾಗಿದೆ, ವೈಟಮಿನ್ ರಿಚ್ ಇದೆ ಅಂತ. ಬಟ್ ಡೇಟ್ಸ್ ತಿಂದ್ರೆ ನೀವು ಟ್ಯಾಬ್ಲೆಟ್ ತರ ತಿನ್ಬೇಕಾಗತ್ತೆ, ದಿನಕ್ಕೆ ಒಂದೇ ತಿನ್ಬೇಕಾಗತ್ತೆ. ಅದಕ್ಕಿಂತ ಜಾಸ್ತಿ ತಿಂದ್ರೆ ಒಂದೊಂದ್ಸತಿ ಯೂಟ್ರಸ್ ಕಾಂಟ್ರಾಕ್ಷನ್ಸ್ ಜಾಸ್ತಿ ಆಗ್ಬಿಟ್ಟು ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಇದಿಷ್ಟನ್ನು ಬಿಟ್ಟು ಇನ್ನು ಮುಂದಕ್ಕೆ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಆಗಲಿ, ಪೆಪ್ಸಿ, ಕೋಕಾ-ಕೋಲಾ, ಸೋಡಾ ಈ ತರದ್ದು ಅವಾಯ್ಡ್ ಮಾಡಬೇಕು. ಕಾಫಿ, ಟೀ ಆದಷ್ಟು ಕಡಿಮೆ ಮಾಡಿ ಹಾಗೂ ಚಾಕ್ಲೇಟ್ಸು ಕಡಿಮೆ ಮಾಡಿ. ಯಾಕಂದ್ರೆ ಇದರಲ್ಲಿ ಕ್ಯಾಫೀನ್ ಜಾಸ್ತಿ ಇರೋದ್ರಿಂದ ಪ್ರೆಗ್ನೆನ್ಸಿ ಸಲುವಾಗಿ, ಗ್ರೋತ್ ಸಲುವಾಗಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ. ಅದ್ ಬಿಟ್ಟು ಅನ್ಕುಕ್ ಫುಡ್ಸ್, ಚಾಟ್ಸ್, ಚಟ್ನೀಸ್ ಈ ತರ ಅನ್ಹೈಜಿನಿಕ್ ಪ್ಲೇಸಸ್ ಅಲ್ಲಿ ತಿಂದ್ರೆ ಲೂಸ್ ಮೋಷನ್ ಆಗಿ ಪ್ರೆಗ್ನೆನ್ಸಿಗೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಈ ವಿಡಿಯೋನ ಆದಷ್ಟು ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋರಿಗೆ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ.